ಆಗಬಾರ್ದಿತ್ತು. ಅದನ್ನು ಯತ್ನಾಳವರು ಅದನ್ನು ಸದನದಲ್ಲಿ ಎತ್ತಿದ್ರು. ಯತ್ನಾಳವ್ರಿಗೆ ಈಗ ಪಕ್ಷದಿಂದ ಅವ್ರ ಪಕ್ಷದಿಂದನೇ ವಜಾ ಮಾಡಿದ್ದಾರೆ. ಅದು ನನಗನ್ಸುತ್ತೆ ಸದನದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ಎತ್ತಿದ್ದಕ್ಕೇ ಅವ್ರನ್ನ ಅವ್ರ ಪಕ್ಷದಿಂದ ವಜಾ ಮಾಡೋರೆ ಅಂತ ನನಗನ್ಸುತ್ತೆ. ಆ ಪವಿತ್ರವಾದ ಸ್ಥಳದಲ್ಲಿ ಆ ಥರದ್ದು ವಿಚಾರಗಳನ್ನೆಲ್ಲವನ್ನು ಮಾತಾಡಬಾರ್ದು. ಮತ್ತು ಸುಮ್ಮನೆ ಯಾರ್ಯಾರ ಮೇಲೂ ಆಪಾದನೆ ಮಾಡುವಂಥದ್ದು ಎಷ್ಟು ಸರಿ ಅಂತ ಅನ್ನೋದು ಅವ್ರಿಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ಅವ್ರಿಗೆ ಭಗವಂತ ಏನು ತಾಯಿ ಚಾಮುಂಡೇಶ್ವರಿ ಅಂತ ಪವಿತ್ರವಾದ ಸ್ಥಳದಲ್ಲಿ ಏನೇನು ಮಾಡಿದ್ರು ಅದಕ್ಕೆ ತಕ್ಕದಾದಂಥ ಶಿಕ್ಷೆಯನ್ನು ಕೊಟ್ಟವ್ರೆ ಅಂತ ನನಗನ್ಸುತ್ತೆ. ಅದು ಹೇಳ್ತವ್ರೆ ಅವರು. ಯಾರು ಅಂತ ಅಂದ್ಬಿಟ್ಟು ಬಹಿರಂಗ ಪಡಿಸ್ಬೇಕಲ್ವ ಅವರು. ಯಾರು ಕಾಂಗ್ರೆಸ್ನವ್ರು ಕಳಿಸಿದ್ರು ಅಂತ ಅನ್ನೋದನ್ನ ಬಹಿರಂಗ ಪಡಿಸಿದ್ರೆ ಅದನ್ನು ನಾವೆಲ್ಲರೂ ನಂಬೋದು. ಸುಮ್ಮನೆ ಗಾಳಿಲಿ ಗುಂಡಾರಿಸಿದ್ರೆ ನಮಗೆ ಕಾಂಗ್ರೆಸ್ನವ್ರೇನು ಹೇಳಿದ್ರು, ಕಾಂಗ್ರೆಸ್ ಪಕ್ಷದ ಮಂತ್ರಿಗಳನ್ನೇ ನನಗೆ ಚೀಟಿ ಕೊಟ್ಟರು ಅಂತ ಅಂದರೆ ಅದನ್ನು ಒಪ್ಪಕ್ಕೆ ತಯಾರಿಲ್ಲ. ಅವ್ರ ಹೆಸರನ್ನ ಅದನ್ನ ಅವ್ರು ಮಾಡಲಿ, ರಿವೀಲ್ ಮಾಡಲಿ, ಅವರು ಇಂಥವ್ರೇ ಕಳಿಸಿದ್ದು ಅಂತ. ಆಗ ಅದನ್ನು ಚರ್ಚೆ ಮಾಡ್ತಾರೆ. ಮತ್ತು ಸದನದಲ್ಲಿ ನಮ್ಮ ಹೈಕಮಾಂಡ್ ಇರ್ತದೆ, ನಮ್ಮ ಮುಖ್ಯಮಂತ್ರಿಗಳವರೇ, ನಮ್ಮ ಉಪಮುಖ್ಯಮಂತ್ರಿಗಳವರೇ, ಅವರೆಲ್ಲರನ್ನೂ ಸೇರಿ ತೀರ್ಮಾನ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ನಾನು ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ನಿನ್ನೆ ನೋಡಿದೆ. ನಮಗೂ ಆಶ್ಚರ್ಯ ಆಗ್ತು. ಏನು ಕುಶಲೋಪರಿ ವಿಚಾರಿಸೋಕೆ ಹೋಗೋರೋ ಇಲ್ಲ ರಾಜಕೀಯವಾಗಿ ಚರ್ಚೆ ಮಾಡೋಕೆ ಹೋಗೋರು ಅಂತ ನಮಗೆ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಅವರೇ ಬೆಂಗಳೂರಿಗೆ ಬಂದ ನಂತರ ನಾನು ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಏನು ಮಾತುಕತೆ ಆಯಿತು ಅನ್ನೋದನ್ನ ಸವಿಸ್ತಾರವಾಗಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ ನಂತರ ತಿಳಿಸ್ತಾರೆ, ಅವಾಗ ಗೊತ್ತಾಗುತ್ತೆ ನನಗೆ. ರಾಜಕಾರಣದಲ್ಲಿ ಈಗ ನಾವು ಸದನದಲ್ಲಿದ್ದಾಗ ಇಲ್ಲ ಸದನದ ಲಾಂಜ್ಗಳಲ್ಲಿದ್ದಾಗ ಇಲ್ಲ ಯಾವ್ದಾದ್ರು ಈಗ ಮೊನ್ನೆ ನಾವೂ ಅಧಿವೇಶನ ನಡಿಬೇಕಾದ್ರೆ ನಾವೊಂದು 28-30 ಜನ MLAಗಳು, BJPಯವರು, ಕಾಂಗ್ರೆಸ್ನವರು, ನಾವು JDSನವರು ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ವಿ. ಅದಕ್ಕೂ ಮಾಧ್ಯಮದಲ್ಲಿ ಎಲ್ಲರೂ ಹೊಸ ಶಾಸಕರುಗಳು, ಲಿಂಗಾಯತರು, ಒಕ್ಕಲಿಗರು ಎಲ್ಲ ಸೇರಿದ್ರು. ಅಲ್ಲಿ ಎಲ್ಲ ಜನಾಂಗದ ಎಲ್ಲ ಸಮುದಾಯದ ಶಾಸಕರುಗಳನ್ನಿದ್ರು, ಎಲ್ಲ ಪಕ್ಷದವರು ಇದ್ದರು. ಪ್ರೀತಿ, ವಿಶ್ವಾಸ, ಸ್ನೇಹ ಬೆಳೆದಿರ್ತದೆ. ಇವೆಲ್ಲ ಸದನ ಹೆಂಗೆ ಅಂತ ಅಂದರೆ, ನನಗೆ ಈಗ ನಾವು ಒಂದು ಕಾಲೇಜ್ಗಳಲ್ಲೋ ಸ್ಕೂಲ್ಗಳಲ್ಲೋ ಏನಾದ್ರೂ ಒಂದು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ನಾವೆಲ್ಲ ಕ್ಲಾಸವರು, ಎಲ್ಲ ತರಗತಿಯವರು 7ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ, PUCಯಿಂದ ಡಿಗ್ರಿ ಮಾಡೋರ್ವರೆಗೂ ಯಾವ ರೀತಿ ಸ್ನೇಹಿತರಿರ್ತೀವಿ, ಅದೇ ರೀತಿ ಸೀನಿಯರ್ಸು, ಜೂನಿಯರ್ಸ್ ಎಲ್ಲರೂ ಒಟ್ಟಿಗೆ ಇರ್ತೀವಿ. ಮತ್ತು ವಿಶ್ವಾಸ ಇರ್ತದೆ. ಸಿದ್ಧಾಂತ ಬೇರೆ ಇರ್ತದೆ. ನಮ್ಮ ಸಿದ್ಧಾಂತನೇ ಬೇರೆ, ನಮ್ಮ ನಿಯಮಗಳೇ ಬೇರೆ. ಪ್ರೀತಿ ವಿಶ್ವಾಸ ಇದ್ದಾಗ ಎಲ್ಲರನ್ನೂ ಸೇರ್ತಾರೆ. ಹಂಗೆ ಹೋಗಿರ್ಬೋದು ಸತೀಶ್ ಜಾರಕಿಹೊಳಿ ಅವ್ರನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.